ನಾವು ಯಾವಾಗಲೂ ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಜೊತೆ ಇಂದ ಬೆನ್ನೆಲುಬು ನಿಂತಿದೆ. ಆ ಥರ ಇನ್ನೂ ಎಲ್ಲಿ ಹೇಳಿಕೆ ಬಂದಿದ್ದಿಲ್ಲ. ಈಗ ಮೊನ್ನೆ ಎರಡು ದಿನ ಪೂರ್ವಿ ಈ ಸ್ವಾಮಿಗಳವರು ಆ ಥರ ಹೇಳಿಕೆ ಕೊಟ್ಟಿದ್ದರು. ಆ ಥರ ಹೇಳೋದ್ರಿಂದ ಒಂದು ಧಾರ್ಮಿಕ ಒಂದು ಧಕ್ಕೆ ಆಗುತ್ತದೆ. ದಯವಿಟ್ಟು ಆ ಥರ ಸ್ವಾಮಿಗಳು ಹೇಳಿಕೆ ಕೊಡಬಾರ್ದು. ಯಾಕಂದ್ರೆ ಸ್ವಾಮಿಗಳಂದ್ರೆ ಎಲ್ಲ ಸಮಾಜಕ್ಕೆ ಅಷ್ಟೇ ಅವರು. ಅದು ಬಿಟ್ಟು ನಮ್ಮ ಸಮಾಜದವರೇ ಮುಖ್ಯಮಂತ್ರಿ ಆಗ್ಬೇಕಂತ ಅನ್ನೋದು ಇದೊಂದು ಧಾರ್ಮಿಕ ಧಕ್ಕೆ ಅಂತ ನಾನು ಹೇಳಬಲ್ಲೆ. ಒಂದು ಮುಂದಿನ ದಿನಗಳಲ್ಲಿ ನಮ್ಮ ಸಾಹೇಬರು ಮುಖ್ಯಮಂತ್ರಿ ಸ್ಥಾನ ಏನು ತೆಗೆದು ಹಾಕ್ನ ಆ ಥರ ವಿಚಾರ ಮಾಡಿದ್ರೆ ಈಗ ಕಾಂಗ್ರೆಸ್ ಪಕ್ಷ ಅಸ್ತಿತ್ವ ಇಲ್ಲಿ ಉಳಿದಿಲ್ಲ ಅಂತ ನಾವು ಒಂದು ಎಚ್ಚರಿಕೆ ಕೊಡುತ್ತೇವೆ. ನಮ್ಮ ಹಿಂದೂ ಸಂಘಟನೆ ವತಿಯಿಂದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರೇ 5 ವರ್ಷ ಪೂರ್ಣ ಮಾಡಲಿಂದ ನಮ್ಮ ಬೇಡಿಕೆ ಇದೆ. ನಾವು ಅವರು ಪೂರ್ಣ ಮಾಡೇ ಕೊಡುತ್ತೇವೆ. ಅದು ಅವ್ರ ಸಲುವಾಗಿ ಬೆನ್ನೆಲುಬಾಗಿ ನಿಂತುಕೊಂಡಿದ್ದೇವೆ. ಅಕಸ್ಮಾತ್ ಬದಲಾವಣೆ ಆ ಥರದ್ದಾದರೆ ನಿಮ್ಮ ಸಂಘಟನೆ ನಿಲುವೇನಿರುತ್ತವೆ? ನಮ್ಮ ನಿಲುವು ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕು ಪ್ರತಿಭಟನೆ ಮಾಡುತ್ತೇವೆ ಮತ್ತು ಮುಂದಿನ ದಿನಗಳಲ್ಲಿ ನಾವು ಸಾಹೇಬರ ಬೆನ್ನೆಲುಬಾಗಿ ನಿಂತುಕೊಳ್ಳುತ್ತೇವೆ. ಯಾವುದೇ ಕಾರಣಕ್ಕೂ